ಹಾಯ್ ಎವ್ರಿವನ್. ಸಂಕ್ರಾಂತಿ ಹಬ್ಬದಲ್ಲಿ ಸಿಹಿ ಪೊಂಗಲ್ ಮಾಡ್ಕೊಳ್ಳೋದು ಒಂದು ಸಂಪ್ರದಾಯ. ಈ ಒಂದು ಸಾಂಪ್ರದಾಯಿಕ ಸಿಹಿ ಪೊಂಗಲ್ ದೇವರ ನೈವೇದ್ಯಕ್ಕೆ ತುಂಬಾ ಶ್ರೇಷ್ಠವಾದದ್ದು. ದೇವಸ್ಥಾನಗಳಲ್ಲಿ ಪ್ರಸಾದಕ್ಕೆ ಕೊಡುವಂಥ ಸಿಹಿ ಪೊಂಗಲ್ ಎಷ್ಟು ರುಚಿಯಾಗಿರುತ್ತೆ ಅಲ್ವಾ? ದೇವಸ್ಥಾನಗಳಲ್ಲಿ ಮಾಡುವಂಥ ವಿಧಾನದಲ್ಲೇ ಅದೇ ರುಚಿ ಬರೋ ಹಾಗೆ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲರೂ ಈ ಸಿಹಿ ಪೊಂಗಲ್ನ ಮಾಡ್ಕೊಳ್ತಾರೆ. ಬಳಸೋ ಸಾಮಗ್ರಿಗಳು ಒಂದೇ ಆಗಿದ್ರೂ ಮಾಡೋ ವಿಧಾನದಲ್ಲಿ ವ್ಯತ್ಯಾಸ ಇದ್ದರೆ ಅಡುಗೆ ರುಚಿಯಲ್ಲೂ ವ್ಯತ್ಯಾಸ ಇದ್ದೇ ಇರುತ್ತೆ. ಹಾಗಿದ್ರೆ ಬನ್ನಿ ಸಿಹಿ ಪೊಂಗಲ್ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕುಕ್ಕರ್ನಲ್ಲಿ 3 ಕ್ಯೂಬಷ್ಟು ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೇ 2 ಟೀ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೊಂಡು ಕಾಯಿಸ್ಕೊಳ್ತಾ ಇದ್ದೀನಿ. ಬೆಣ್ಣೆ ಜೊತೆಗೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ಬೆಣ್ಣೆ ಸೀದೋಗಲ್ಲ. ಈಗ ಇದಕ್ಕೆ 1 ಕಪ್ಪಷ್ಟು ಹೆಸರು ಬೇಳೆನ ಹಾಕ್ಕೊಂಡು ಬೆಣ್ಣೆಯಲ್ಲಿ ಹೆಸರು ಬೇಳೆನ ಒಳ್ಳೆ ಘಮ ಬರೋ ತನಕ ಹುರ್ಕೊಳ್ಬೇಕು. ಈ ರೀತಿ ಹುರ್ಕೊಳ್ಳೋದ್ರಿಂದನೇ ನಾವು ಪೊಂಗಲ್ ತಿನ್ನುವಾಗ ಪ್ರತಿಯೊಂದು ಬೈಟಲ್ಲೂ ಆ ಬೆಣ್ಣೆಯಲ್ಲಿ ಹುರ್ಕೊಂಡಂಥ ಘಮ ಬರ್ತಾ ಇರತ್ತೆ. ಈಗ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಬೇಕು. ನೋಡಿ, ಈ ರೀತಿ ಹುರ್ಕೊಳ್ಬೇಕು. ಈಗ ಇದಕ್ಕೆ 1 ಕಪ್ ಹೆಸರು ಬೇಳೆಗೆ 1 ಕಪ್ ಅಕ್ಕಿನ ಕೂಡ ಹಾಕ್ಕೊಳ್ತೀವಿ. ಇಷ್ಟಕ್ಕೆ 5 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಬೇಕು. ನಂತರ ಇದಕ್ಕೆ 1 ಕಪ್ಪಷ್ಟು ತೊಳೆದಿರೋ ಅಕ್ಕಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಇದನ್ನು ಓಪನ್ ಪಾತ್ರೆಯಲ್ಲೂ ಮಾಡ್ಕೋಬೋದು, ಆದರೆ ಕುಕ್ಕರ್ನಲ್ಲಿ ಮಾಡೋದ್ರಿಂದ ಬಹಳ ಬೇಗ ಆಗೋಗುತ್ತೆ. ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 4 ವಿಷಲ್ ಕೂಗಿಸ್ಕೊಳ್ಳೋಣ. ಈಗ ಬೆಲ್ಲನ ಕರಗಿಸ್ಕೊಳ್ಳೋಣ. 1 ಕಪ್ ಹೆಸರು ಬೇಳೆ 1 ಕಪ್ ಅಕ್ಕಿಗೆ 3 ಕಪ್ಪಷ್ಟು ಬೆಲ್ಲ ಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಬೇಕು. ಜಾಸ್ತಿ ಹಾಕಲಿಕ್ಕೆ ಹೋಗಬಾರ್ದು. ಈಗ ಬೆಲ್ಲನೆಲ್ಲ ಚೆನ್ನಾಗಿ ಕರಗಿಸ್ಕೊಳ್ಬೇಕು. ಇದಕ್ಕೆ ಉಂಡೆ ಬೆಲ್ಲ ಇಲ್ಲ ಕಪ್ಪು ಬೆಲ್ಲ ಬರುತ್ತಲ್ಲ, ಅದನ್ನು ಬಳಸಿ. ಅಚ್ಚು ಬೆಲ್ಲನ ಬಳಸಬೇಡಿ, ಅದು ನೀರು ಥರ ಆಗುತ್ತೆ ಮತ್ತು ರುಚಿನೂ ಕೊಡಲ್ಲ. ಮತ್ತು ಜಾಸ್ತಿ ನೀರು ಹಾಕಿಬಿಟ್ಟು ತೆಳು ಪಾಕನೂ ಮಾಡ್ಕೋಬಾರ್ದು. ಈಗ ಬೆಲ್ಲದ ಕಲರ್ ಡಾರ್ಕ್ ಆಗೋ ತನಕ ನಾವು ತಿರುಗಿಸ್ಕೊಳ್ತಾ ಇರಬೇಕು. ನೋಡಿ, ಇದು ಕಲರ್ ಚೇಂಜ್ ಆಗಿ ಪಾಕನೂ ರೆಡಿಯಾಗಿದೆ. ಈ ರೀತಿ ಮಾಡಿಕೊಂಡ್ರೇ ಪೊಂಗಲ್ ರುಚಿಯಾಗಿ ಬರೋದು. ಈಗಿಲ್ಲಿ ಕುಕ್ಕರ್ ವಿಷಲ್ ಹೋಗಿ ಪ್ರೆಷರ್ ಕೂಡ ಹೋಗಿದೆ. 4 ವಿಷಲ್ ಕೂಗಿಸ್ಕೊಂಡಿರೋದ್ರಿಂದ ಅಕ್ಕಿ ಬೇಳೆ ತುಂಬ ಸಾಫ್ಟಾಗಿ ಬೆಂದಿದೆ. ಇದೇ ರೀತಿ ಸಾಫ್ಟ್ ಆಗಬೇಕು. ಈಗ ಇದನ್ನು ಕರಗಿಸ್ಕೊಂಡಿರೋ ಬೆಲ್ಲದ ಪಾಕಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಅಕ್ಕಿ ಬೇಳೆ ಪಾಕ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು. ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ. ಅಷ್ಟರಲ್ಲಿ ದ್ರಾಕ್ಷಿ ಗೋಡಂಬಿ ಹುರ್ಕೊಳ್ಳೋಣ. ಈಗ ಒಂದು ಪ್ಯಾನಲ್ಲಿ 3/4 ಕಪ್ಪಷ್ಟು ತುಪ್ಪನ ಕಾಯಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ತುಪ್ಪ ಜಾಸ್ತಿ ಹಾಕ್ಕೊಂಡ್ರೇ ಪೊಂಗಲ್ ರುಚಿಯಾಗಿರುತ್ತೆ. ಇದಕ್ಕೆ ಒಂದು 10ರಿಂದ 12 ಗೋಡಂಬಿನ ಹಾಕ್ತಾ ಇದ್ದೀನಿ. ಇಷ್ಟೇ ಹಾಕಬೇಕು ಅಂತ ಏನಿಲ್ಲ, ಎಷ್ಟಾದರೂ ಹಾಕ್ಕೊಳ್ಳಿ. ಬೇಕಾದರೆ ಬಾದಾಮಿನ ಕೂಡ ಹಾಕೋಬೋದು. ಈಗ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಇದಕ್ಕೆ ದ್ರಾಕ್ಷಿನ ಹಾಕಿ ದ್ರಾಕ್ಷಿನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆರಡು ಫ್ರೈ ಆದಮೇಲೆ ಕೊನೆಯದಾಗಿ ಒಂದು ಸಣ್ಣ ಕಪ್ಪಷ್ಟು ತುರಿದಿರೋ ಒಣಕೊಬ್ಬರಿನ ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೇ ಮೇನಾಗಿ ಮಾಡ್ಕೋಬೇಕಾಗಿರೋದು. ಈ ಒಣಕೊಬ್ಬರಿನ ತುಪ್ಪದಲ್ಲಿ ಹುರಿದಾಗ ಬರೋವಂಥ ಘಮ ಈ ಪೊಂಗಲಿಗೆ ರುಚಿನ ಹೆಚ್ಚೋದು. ಇದೇ ಒಂದು ಆ ಪೊಂಗಲಿಗೆ ಒಳ್ಳೆ ಫ್ಲೇವರ್ ಮತ್ತು ಟೇಸ್ಟ್ ಕೊಡೋದು. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇಲ್ಲಿ ಪೊಂಗಲ್ ಕೂಡ ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಇದಕ್ಕೆ ಹುರ್ಕೊಂಡಂಥ ದ್ರಾಕ್ಷಿ ಗೋಡಂಬಿ ಒಣಕೊಬ್ಬರಿ ಮಿಶ್ರಣನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೊಳ್ಬೇಕು. ಈ ರೀತಿ ಒಣಕೊಬ್ಬರಿನ ತುಪ್ಪದಲ್ಲಿ ಹುರಿದು ಹಾಕೋದ್ರಿಂದ ಆ ಪೊಂಗಲ್ ಮಾಡೋಬೇಕಾದ್ರೆ ಎಷ್ಟು ಘಮ ಬರ್ತಾ ಇರತ್ತೆ. ಈಗ ಇದು ಚೆನ್ನಾಗಿ ಬೆಂದಿದೆ. ಕೊನೆಯದಾಗಿ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ ಮತ್ತು 4ರಿಂದ 5 ಖರ್ಜೂರನ ತುಂಡು ಮಾಡ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ. ಖರ್ಜೂರ ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಹಾಕ್ಕೊಂಡ್ರೆ ಅದು ಒಂದು ರೀತಿ ಟೇಸ್ಟ್ ಕೊಡುತ್ತೆ. ಈಗ ಇದನ್ನು ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ದೇವಸ್ಥಾನದ ಶೈಲಿಯಲ್ಲಿ ಮಾಡೋವಂಥ ಸಿಹಿ ಪೊಂಗಲ್ ರೆಡಿ ಆಗತ್ತೆ. ಈ ಸಂಕ್ರಾಂತಿಗೆ ನೀವು ಕೂಡ ಈ ರೀತಿಯಾದ ಸಿಹಿ ಪೊಂಗಲ್ನ ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೊಸ ರೆಸಿಪಿಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.